ಹಲೋ ಸರ್. ಸರ್ ನಮಸ್ತೆ, ವಿಜಯನ್ ಅವ್ರು ಹೇಳಿ. ನಮಸ್ತೆ ಸರ್. ನಮಸ್ತೆ. ಮತ್ತೆ ಆರಾಮ? ಆರಾಮ್ ಸರ್. ಆರಾಮ್. ಫ್ರೀ ಆದ್ರಾ? ಹೌದು ಸರ್. ಓಕೆ. ಹೇಳಿ ಸರ್. ಅದೇ ಮಾಡಿದ್ರಿ? ಅದೇ ನೋಡಿದ್ರ ಅನ್ಸುತ್ತೆ ಇವತ್ತು ಡೆವಿಲ್ ಟ್ರೇಲರ್ ಬಿಡುಗಡೆ ಆಯ್ತು. ಹೇಗಿದೆ? ಹಲೋ. ಒಳ್ಳೊಳ್ಳೆ ಡೈಲಾಗ್ ಹೇಳಿದ್ದಾರೆ ಸರ್. ಒಳ್ಳೊಳ್ಳೆ ಪಂಚ್ ಇದೆ. ಓಕೆ. ಅದಕ್ಕೆ ನಾನು ಹೇಳದ್ನಲ್ಲ, ಎತ್ತಿದ ತಕ್ಷಣ ಹೇಳ್ಬಿಟ್ಟೆ. ಹೌದು. ಸೂರ್ಯನ್ಗೂ ತುಂಬಾ ಹೊತ್ತು ಗೊತ್ತು ಗ್ರಹಣ ಹಿಡಿಯಲ್ಲ ಅಂತ. ಹಾಗೆ. ಸೊ ಫುಲ್ ಹೆವಿ ಡೈಲಾಗ್, ಮಾಸ್ ಡೈಲಾಗ್ ಎಲ್ಲ ಇದೆ. ಹೌದು ಸರ್. ಯಾವ ತರ ಇದೆ ನಿಮ್ಗೆ? ಈ ಪ್ರೀವಿಯಸ್ ಫಿಲಮ್ಗೂ ದರ್ಶನ್ ಅವರ ಹಿಂದಿನ ಸಿನಿಮಾಗಳಿಗೂ ಕಂಪೇರ್ ಮಾಡಿದ್ರೆ ಇದ್ರಲ್ಲಿ ಏನು ಟ್ರೇಲರ್ ನೋಡಿ ನಿಮಗೆ ಗೊತ್ತಿರುತ್ತೆ, ಸ್ವಲ್ಪನಾದ್ರೂ ಒಂದು ಐಡಿಯಾ ಬಂದಿರುತ್ತೆ. ಸೊ ಏನು ಹೊಸದಾಗಿ ಏನಿರುತ್ತೆ ಅಂತ ಅನ್ಕೊಂಡಿದೀರಾ ಸರ್? ನಾನು ನಾರ್ಮಲ್ ಆಡಿಯನ್ಸ್ಗಿಂತ ದರ್ಶನ್ ಸರ್ ಅಂದಿದ ತಕ್ಷಣ ಈಗ ನನಗೆ ಬೆಳಗ್ಗೆಯಿಂದ ತುಂಬಾ ಜನ, ಯಾವಾಗ ಟ್ರೈಲರ್ ಲಾಂಚ್ ಆಯ್ತು ತುಂಬಾ ಜನ ಮೆಸೇಜ್ ಮಾಡಿದ್ರು, ಗುರು ಅವ್ರು ಹಾಕಿರೋದು ಯಾವ್ದು ಗುರು, ಬ್ರಾಂಡೆಡ್ ಶರ್ಟ್ ಅದು, ಬೇಗ ಹೇಳು ಗುರು, ಸಿಗುತ್ತಾ ಕೇಳ್ಬಿಡೋಣ, ಪರ್ಚೇಸ್ ಮಾಡಬೇಕು ಅಂತ. ಅಂದ್ರೆ ನಾನು ಅದೇ ಅನ್ಕೋತಾ ಇದ್ದೆ, ಅಂದ್ರೆ ಏನಪ್ಪ ಅವ್ರದ್ದು ಇವತ್ತು ಟ್ರೈಲರ್ ಲಾಂಚ್ ಆಯ್ತು, ಅದು ಒಂದು ಖುಷಿ ವಿಚಾರ. ಅದು ಶುಕ್ರವಾರ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಸಖತ್ ಒಳ್ಳೆ ವ್ಯೂಸ್ ಹೋಗ್ತಾ ಇತ್ತು, ಚೆನ್ನಾಗಿ. ಹೌದೌದು. ಆಮೇಲೆ ಈಗ ಅವ್ರ ಫ್ಯಾನ್ಸ್ಗಳು ಬಟ್ಟೆ ಯಾವ್ದು ಅಂತ ಕೇಳ್ತಾ ಇದಾರೆ, ಅವ್ರು ಹಾಕೊಂಡಿರೋ ಕಾಸ್ಟ್ಯೂಮ್ಸ್. ಓಕೆ. ಅಂದ್ರೆ ಸ್ಟೈಲಿಶ್ ಲುಕ್ ಅಲ್ಲಿ ಕಾಣಿಸ್ತಾ ಇದಾರಲ್ಲ ಸರ್, ಆ ಹೇರ್ ಸ್ಟೈಲು ಮತ್ತೆ ಆ ಗಾಗಲ್ ಎಲ್ಲ ಹೈ ಬ್ರಾಂಡ್ಸ್ ಗಳು ಯೂಸ್ ಮಾಡಿದ್ದಾರೆ ಕಾಸ್ಟ್ಯೂಮ್ಸ್ ಎಲ್ಲ. ಚೆನ್ನಾಗಿದೆ ಸರ್. ಮತ್ತೆ ಒಂದೊಂದು ಪಂಚ್ ಡೈಲಾಗ್ ಗಳು ಇದೆಯಲ್ಲ. ಆಮೇಲೆ ನಮ್ಮ ಕ್ಯಾಮ್ರಾಮನ್ ಸರ್ ತೋರಿಸಿದ್ದಾರೆ ಸರ್, DOP ಅವರು. ಬೋಟ್ ಕ್ಯಾಮ್ರಾ ಫಸ್ಟ್ ಟೈಮ್ ನಮ್ ಕನ್ನಡ ಚಿತ್ರರಂಗದಲ್ಲೇ, ನನಗ್ ಗೊತ್ತಿರಂಗ್ ಇದೆ ಫಸ್ಟ್ ಸಿನಿಮಾ ಸರ್ ಯೂಸ್ ಮಾಡಿರೋದು ಕನ್ನಡ ಚಿತ್ರರಂಗದಲ್ಲೇ. ಈಗೆಲ್ಲ ತುಂಬಾ ಚೆನ್ನಾಗಿ ಹೇಳ್ತಿದ್ರಲ್ಲ, ಅದೇ ಪ್ಯಾನ್ ಇಂಡಿಯಾ ಸಿನಿಮಾ ಅಂದ್ರೆ KGF, ಕಾಂತಾರ ಅಂತ, ಅದ್ರ ಅಪ್ಪನಂಗೆ ಯೂಸ್ ಮಾಡ್ಬಿಟ್ಟಿದ್ದಾರೆ. ಕ್ಯಾಮ್ರಾ ಟೆಕ್ನಾಲಜಿಲಿ ಇದೆ ಫಸ್ಟ್ ಸಿನಿಮಾ ಅಂತ ಸೇರುತ್ತೆ. ಅದು ಇಷ್ಟ ಆಯ್ತು ನನಗೆ. ಅಂದ್ರೆ ನನಗೆ ಏನ್ ಅನ್ನಿಸ್ತು, ನಾನು ಅದನ್ನ ನೋಡಿ, ಸೊ ನಾನು ಸ್ವಲ್ಪ ಸಿನಿಮಾಟಿಕಲ್ ನೋಡ್ತಾ ಇರ್ತೀನಿ. ಅಂದ್ರೆ ಯಾಕಂದ್ರೆ ನಾನ್ ಸಿನಿಮಾ ಫೀಲ್ಡ್ ಅಲ್ಲೇ ಇರೋದ್ರಿಂದ, ಸೊ ಪ್ರತಿಯೊಂದು ಲೈಟಿಂಗು, ಅವ್ರ ಕಾಸ್ಟ್ಯೂಮ್ಸ್, ಆಮೇಲೆ ಆ ರಿಚ್ನೆಸ್ ಏನ್ ತೋರಿಸ್ತಿದಾರಲ್ಲ, ಮಿಲನ ಪ್ರಕಾಶ್ ಡೈರೆಕ್ಷನ್ ಸಖತ್ತಾಗಿ ಮಾಡಿದ್ದಾರೆ ಸರ್. ಒಂದು ಕಮರ್ಷಿಯಲ್, ಫ್ಯಾಮಿಲಿ, ಒಂದು ಎಂಟರ್ಟೈನ್ಮೆಂಟ್, ಮಾಸ್ ಇಷ್ಟಪಡೋರ್ಗೆ ಮಾಸು, ಮತ್ತೆ ಪಂಚ್ ಡೈಲಾಗ್ ಇಷ್ಟಪಡೋರ್ಗೆ ಆ ಪಂಚ್ ಡೈಲಾಗ್ಸು, ಪ್ರತಿಯೊಂದು ಸಖತ್ ಇಷ್ಟ ಆಯ್ತು ಸರ್. ಓಕೆ. ನೀವು ಮಾತಾಡ್ತಾ ಹೇಳ್ತಾ ಇದ್ರಿ, ಅದ್ರಲ್ಲಿ ದರ್ಶನ್ ಬರೀ ಟ್ರೇಲರ್ ಅಲ್ಲಿ ದರ್ಶನ್ ಅವ್ರು ಹಾಕಿರೋ ಒಂದು ಬಟ್ಟೆಗೆ ನನ್ನೊಂದು ಕೇಳ್ತಿದಾರೆ ಆ ತರ ಬೇಕು ಅಂತ. ಸೊ ಯಾವ್ದದು, ಏನ್ ಡಿಸೈನು, ಯಾವ ಬ್ರ್ಯಾಂಡ್ ಅಂತ ಏನಾರ ಐಡಿಯಾ ಇದೆಯಾ ಸರ್? ಅಂದ್ರೆ ಇದು ಒಂದು ಅವ್ರು ಹಾಕಿದಾರಲ್ಲ ಸರ್, ಒಂದು ಜೀಬ್ರಾ ಪ್ರಿಂಟ್ ಅದು ಒಂದು ಹಾಕಿದ್ದಾರೆ ಅಂತಾರ ನೋಡಿ. ಹೌದೌದು. ಅದ್ರಲ್ಲಿ ಜೀಬ್ರಾದ್ದು ಒಂದು ಪ್ರಿಂಟ್ ಹಾಕಿದ್ದಾರೆ ಶರ್ಟ್. ಆಕ್ಚುಲಿ ಅದು ರಾಬರ್ಟ್ ಕವಾಲಿ ಅಂತ ಬ್ರ್ಯಾಂಡ್ ಸರ್. ಅದು ಹೆವಿ ಕಾಸ್ಟ್ಲಿ ಅದು. ಅಂದ್ರೆ ಅದೆಲ್ಲ ನಿಮ್ಗೆ ಅನಿಮಲ್ ಪ್ರಿಂಟ್ಸ್ ಬರೋದೇ ಅದ್ರಲ್ಲಿ ನಿಮ್ಗೆ. ನಿಮ್ಗೆ ಆ ಫಿಲಮ್ ಥೀಮ್ ಕಾನ್ಸೆಪ್ಟ್ ಏನ್ ಹಿಡ್ಕೊಂಡಿದಾರಲ್ಲ, ಸೊ ಅದು ಕಂಪ್ಲೀಟ್ ಆಗಿ ನಿಮ್ಗೆ ಒಂದು, ಈಗ ಡೆವಿಲ್ ಅಂದಿದ ತಕ್ಷಣ ನಿಮ್ಗೆ ಅವರು ರಾ ಲುಕ್ ಅಲ್ಲೇ ತೋರಿಸ್ಕೊಂಡು ಹೋಗ್ಬೇಕು ಅವ್ರನ್ನ. ಹೌದು. ಸೊ ಅಲ್ಲಿ ನೋಡಿ ಆ ಕಲರ್ ಪ್ಯಾಲೆಟ್ಸ್ ಯೂಸ್ ಮಾಡಿದಾರಲ್ಲ, ರೆಡ್ಡಿಶ್ ಯೂಸ್ ಮಾಡಿದ್ದಾರೆ. ಸೊ ಪ್ರತಿಯೊಂದು ಆ ರೆಡ್ ಅಂತ ಒಂದು ಸಿಂಬಲ್ ಏನಂದ್ರೆ, ಇವಾಗ ನಾವು ಯೂಶಲಿ ನಾವು ಗಾಡಿಲಿ ಟೂ ವೀಲರ್ ಅಲ್ಲಿ ಹೋಯ್ತು, ರೆಡ್ ಸಿಂಬಲ್ ಬಂದ್ರೆ ನಾವು ಸ್ಟಾಪ್ ಮಾಡ್ತೀವಿ ಗಾಡಿನ. ಹೌದು, ರೆಡ್ ಅಂದ್ರೆ ಸ್ಟಾಪ್, ಡೇಂಜರ್ ಆ ತರ. ಡೇಂಜರ್ ಅಂತೀವಲ್ಲ. ಸೊ ಸಿನಿಮಾದಲ್ಲೂ ಕೂಡ ನೋಡಿ, ಆ ರೆಡ್ ಶೇಡ್ ಎಲ್ಲೆಲ್ಲಿ ತೋರಿಸ್ತಾ ಇದಾರೆ, ಒಂಥರ ಡೇಂಜರ್ ಅಂತ ಅರ್ಥ ಅಲ್ಲಿಗೆ. ಅಂದ್ರೆ ಹುಷಾರಾಗಿರಿ ಅಂತ, ಎದುರಾಳಿಗಳು ಯಾರೇ ಇತ್ತು ಅಂದ್ರೂ ಕೂಡ. ಅಲ್ಲ, ಒಂದು ಅಂದಾಜು ಎಷ್ಟು ಪ್ರೈಸ್ ಇಂದ ಸ್ಟಾರ್ಟ್ ಆಗ್ಬೋದು? ನೀವ್ ಹೇಳಿದ ಬ್ರಾಂಡ್ ಯಾವ್ದು ಹೇಳಿದ್ರಿ ಹೇಳ್ರಿ? ಸರ್ 70,000 ರೂಪಾಯಿ ಇದೆ ಸರ್ ಅದು ಸ್ಟಾರ್ಟಿಂಗ್. ಸ್ಟಾರ್ಟಿಂಗ್ ಪ್ರೈಸ್ ನಿಮಗೆ. ಬಟ್ ಅದು ಏನೇನ್ ಪ್ರಿಂಟ್ಸ್ ಅದನ್ನ ನೋಡಿ, ಚೀತಾ ಪ್ರಿಂಟ್ ಯೂಸ್ ಮಾಡಿದ್ದಾರೆ. ಅದೆಲ್ಲ ಕೆಲವ್ರದ್ದು ಡಿಸೈನರ್ ವೇರ್ ಅಂತಾನೆ ಮಾಡ್ಸಿದಾರೆ ಅವ್ರಿಗೆ. ಅವರು ಸೂಟ್ ಗಳು ಏನ್ ಬ್ಲೇಸರ್ಸ್ ಹಾಕಿದಾರೆ ಗೊತ್ತಾ, ಜಾಕೆಟ್ಸ್ ಎಲ್ಲ ನೋಡಿ ಅನಿಮಲ್ ಪ್ರಿಂಟ್ಸ್ ಅಲ್ಲೇ ಇದೆ. ಅದು ಒಂದು ಅನಿಮಲ್ ಥೀಮ್ ಅಲ್ಲೇ ಇದೆ. ಅಂದ್ರೆ
ಈಗ ಅನಿಮಲ್ ಅಂದ ತಕ್ಷಣ ಎದುರ್ಕೋತೀವಿ ನಾವು, ಅಯ್ಯೋ ಯಾಕಪ್ಪ ಪ್ರಾಣಿಯಿಂದ ದೂರ ಇರೋಣ ಫಸ್ಟ್ ಅಂತ. ಹೌದು. ಹಾಗೆ ಅದು ಅದನ್ನ ನೀವ್ ಹೆಂಗೆ ನೀವು ಅದನ್ನ ತೂಗಿಸ್ತೀರಾ, ಅದು ಆ ರೀತಿ ಹ್ಯಾಂಡ್ಲಿಂಗ್ ಯಾರು ಚೆನ್ನಾಗಿ ಮಾಡ್ತಾರೆ ಅವ್ರ ಹತ್ರ ಚೆನ್ನಾಗಿರುತ್ತೆ ಅದು. ಡೆವಿಲ್ ಸಿನಿಮಾದಲ್ಲೂ ಕೂಡ ದರ್ಶನ್ ಸರ್ ಅವರ ಪಾತ್ರನೂ ಅದೇ ತರನೇ ಇದೆ. ನೀವ್ ಹೆಂಗೆ ಅವ್ರನ್ನ ಕೂಲಾಗೆ ತೇಲಿಸ್ತೀರಾ ಆಗಿರ್ತಾರೆ. ಒಂಥರ ಈ ಕಪ್ಪಗೆ ನೀರ್ ಹಾಕಿದ್ರೆ ಅದ್ರ ಶೇಪ್ ತಗೊಂಡ್ಬಿಡುತ್ತೆ ಆಟೋಮೆಟಿಕ್ ಆಗಿ. ಹಾಗೆ ಅವ್ರ ಪಾತ್ರನೂ ಅದೇ ತರನೇ ಇದೆ ಆ ಸಿನಿಮಾದಲ್ಲಿ. ಓಕೆ, ಇನ್ನೊಂದೇನಂತಂದ್ರೆ ಇವಾಗ ದರ್ಶನ್ ಅವ್ರನ್ನ ಈ ಒಂದು ಸಿನಿಮಾದಲ್ಲಿ ಒಂದು 3-4 ಶೇಡ್ ಅಲ್ಲಿ ಕಾಣಿಸ್ಕೊಂತಾರೆ ಅನ್ನೋ ಒಂದು ಟಾಕ್ ಇದೆ. ಸೊ ನಿಮ್ಗೆ ಏನ್ ಅನ್ಸುತ್ತೆ ಸರ್? ಇಲ್ಲ ಸರ್, 3-4 ಶೇಡ್ ಏನಿಲ್ಲ. ಆಕ್ಚುಲಿ ಬಂದ್ ಏನ್ ಗೊತ್ತಾ ಸರ್, ಈಗ ಆಲ್ರೆಡಿ ತುಂಬಾ ಜನ ಒಂದಷ್ಟು ಕಡೆ ರಿವೀಲ್ ಮಾಡ್ಬಿಟ್ಟಿದ್ದಾರೆ ಏನಂದ್ರೆ ಅದ್ರಲ್ಲಿ ಡಬಲ್ ರೋಲ್ ಪ್ಲೇ ಮಾಡಿದ್ದಾರೆ ಅಂತ. ಓಕೆನಾ? ಇದು ಒಂದು. ಅದ್ರಲ್ಲಿ ಶೇಡ್ಸ್ ಬಂದು 4 ಶೇಡ್ ಇದೆ ಸರ್ ಆ ಸಿನಿಮಾಲಿ. ಇವಾಗ ಏನ್ ನೀವು ಆ ಡೆವಿಲ್ ಲುಕ್ ನೋಡಿದ್ರಲ್ಲ ದರ್ಶನ್ ಸರ್ದು, ಅದು ಒಂದು ಲುಕ್ ಇದೆ. ನೆಕ್ಸ್ಟ್ ಬಂತು ಅಂತ ಹೇಳಿದ್ರೆ ಇನ್ನೊಂದು ಸಾಫ್ಟ್ ಲುಕ್ ಒಂದಿದೆ. ಇನ್ನೊಂದು ಲುಕ್ ಕಟ್ ಮಾಡ್ತು ಅಂತ ಹೇಳಿದ್ರೆ ಅದು ಆಲ್ರೆಡಿ ಫಸ್ಟ್ ಒಂದು ಪೋಸ್ಟರ್ ಬಿಟ್ಟಿರ್ ನೋಡಿ, ಅದು ಕನ್ವರ್ಲಾಲ್ ಅಂಬರೀಷ್ ಅಣ್ಣ ಅವ್ರದ್ದು, ಅದೊಂದು ಲುಕ್ ಬರುತ್ತೆ. ಇನ್ನೊಂದು ಲುಕ್ ನ ರಿವೀಲ್ ಮಾಡಿಲ್ಲ ಆಕ್ಚುಲಿ, ಅದು ಥಿಯೇಟರ್ ಅಲ್ಲೇ ನೋಡ್ಬೇಕು ನೀವು. ಮಸ್ತಾಗಿದೆ ಆ ಲುಕ್. ಎಂಟ್ರಿ ಆಯ್ತು ಅಂದಾಗ ವಿಷಲ್ಗಳು ನೋಡಿ ಹೆಂಗ್ ಬೀಳುತ್ತೆ ಸ್ಕ್ರೀನ್ ಮೇಲೆ. ನೀವು ಯೂಶಲಿ ಫೋನ್ ಅಲ್ಲಿ ಹೇಳ್ಬಿಟ್ರೆ ಅದ್ರ ಮಜಾ ಹೊಟ್ಟೋಗ್ಬಿಡುತ್ತೆ. ಅದು ಸ್ಕ್ರೀನ್ ಮೇಲೆ ನೋಡ್ಬೇಕು ಸರ್ ಹೇಗಿರುತ್ತೆ ಅಂತ. ಅದೆಲ್ಲೂ ಇನ್ನ ರಿವೀಲ್ ಆಗಿಲ್ಲ ಕ್ಯಾರೆಕ್ಟರ್ ಆಕ್ಚುಲಿ. ಅಂದ್ರೆ ಫುಲ್ ಸ್ಕ್ರೀನ್ ಅಲ್ಲೇ ನೋಡ್ಬೇಕು ಸರ್. ನಾನ್ ಅದಕ್ಕೆ ಬೆಳಗ್ಗೆನೆ ಎದ್ದು ಕೂತ್ಕೊಂಡ್ಬಿಟ್ಟಿದ್ದೆ ಇವತ್ತು. ಅದಕ್ಕೆ ವೇಟ್ ಮಾಡ್ತಾ ಇದ್ದೆ 10 ಗಂಟೆ 5 ನಿಮಿಷ ಯಾವಾಗ ಆಗುತ್ತೆ ಗುರು ಅಂತ. ಇನ್ನೊಂದೇನಂತಂದ್ರೆ ಈ ಟ್ರೇಲರ್ ಕೂಡ ರೆಕಾರ್ಡ್ ಬ್ರೇಕ್ ಮಾಡ್ತಾ ಇದೆ. ಅಂದ್ರೆ ವ್ಯೂಸ್ ಅಲ್ಲಿ ಆಗಿರ್ಬೋದು, ಲೈಕ್ಸ್ ಅಲ್ಲಿ ಆಗಿರ್ಬೋದು ಎಲ್ಲ ಚೆನ್ನಾಗಿ ಹೋಗ್ತಾ ಇದೆ. ಹೌದೌದು. ಮತ್ತೊಂದ್ ಏನಂತಂದ್ರೆ ಇವಾಗ 11ನೇ ತಾರೀಕು 6:30ಗೆ ಫಸ್ಟ್ ಶೋ. ನೀವು ಯಾಕೆಂತಂದ್ರೆ ನೀವು ದರ್ಶನ್ ಅವರ ಮಾಜಿ ಜಿಮ್ ಟ್ರೈನರ್ ಕೂಡ, ನಟ ಕೂಡ ಹೌದು. ನೀವು ಎಷ್ಟು ಇದ್ರಲ್ಲಿ ಇದೀರಾ, ಕ್ಯೂರಿಯಾಸಿಟಿ ಇದೆ ಅಂತ? ನಮ್ ಜಿಮ್ ಅಲ್ಲಿ ಇರೋ ಹುಡುಗರಿಗೆ ಬುಕಿಂಗ್ ಆಯ್ತಾ ಹೇಳ್ರಪ್ಪ, ಇನ್ ಕೇಸ್ ನಾನ್ ಮರೆತರು ಕೂಡ ನೀವು ಒಂದ್ ಮಾತು ನನಗೆ ರಿಮೈಂಡ್ ಮಾಡ್ಬೇಕು, ಬುಕ್ ಮಾಡ್ಬಿಡಿ ಅಂತ ಹೇಳ್ಬಿಟ್ಟಿದೀನಿ. ಫುಲ್ ಬ್ಯಾಚ್ ಗಳೇ ಹೋಗ್ತಾ ಇದೀನಿ ಸರ್ ಸಿನಿಮಾಗೆ. 6 ನಿಮಿಷನೇ ನೋಡ್ಬೇಕು ಅಂತ ಅನ್ಕೊಂಡಿದೀವಿ ಆ ಸಿನಿಮಾನ. ಅಂದ್ರೆ ನಮ್ಗೆ ನಮ್ ಕನ್ನಡ ಸಿನಿಮಾ ಈ ಮಟ್ಟಕ್ಕೂ ಒಂದು ರೇಂಜ್ಗೆ ಒಂದ್ ಲೆವೆಲ್ಗೆ ಎತ್ಕೊಂಡು ಹೋಗ್ತಾರೆ ಸರ್. ಯಾಕಂದ್ರೆ ಇವತ್ತು ದರ್ಶನ್ ಸರ್, ನಾವು ಬೆಳಗ್ಗೆಯಿಂದ ಅದನ್ನೇ ಡಿಸ್ಕಸ್ ಮಾಡಿ ಮಾತಾಡ್ತಾ ಇದ್ವಿ ಸರ್ ಜಿಮ್ ಅಲ್ಲಿ. ನೋಡು, ಇವತ್ತು ದರ್ಶನ್ ಸರ್ ಒಳಗಡೆ ಇದಾರೆ, ಅದೇ ಏನಾದ್ರು ಆಚೆ ಕಡೆ ಇದ್ದಿದ್ರೆ ಅದ್ರ ಲೆವೆಲ್ ಕ್ರೇಜ್ ಬೇರೆ ತರನೇ ಇರ್ತಿತ್ತು. ನಮ್ ಜೊತೆಲೆಲ್ಲ ಒಂಥರ ಅವ್ರು ಹಂಚ್ಕೊಂಡಿದ್ದು ಆ ಸಮಾರಂಭಗಳು ನೋಡಿದಿದ್ರೆ ಕಣ್ಣಾರೆ ತುಂಬಾ ಖುಷಿ ಪಡ್ತಾ ಇದ್ರು. ಏನಾದ್ರು ರಿಲೀಸ್ ಅಷ್ಟೊಳಗಡೆ ಬರೋ ಚಾನ್ಸ್ ಏನಾದ್ರು ಇದೆ ಅಂತ ಅನ್ಸುತ್ತಾ ನಿಮ್ಗೆ ಸರ್? ಅಂದ್ರೆ ಈಗೇನೋ ಕೋರ್ಟ್ ಅಲ್ಲಿ ಪೆರೋಲ್ ಮೇಲೆ ಅಂತ ಅಪ್ಲೈ ಮಾಡಿದಾರಂತೆ ಸರ್. ಸೊ ಈ ಸರ್ ಯಾರು ಏನೇನೋ ಕೊಲೆಗಳು, ಅಪರಾಧಗಳು, ರೇಪು, ಮರ್ಡರ್ಗಳೆಲ್ಲ ಮಾಡ್ತಾರೆ. ಸೊ ಅವ್ರಗಳೆಲ್ಲ ಬೆಲ್ ಮೇಲೆ ಆಚೆ ಕಡೆ ಕರ್ಕೊಂಡ್ ಬರ್ತಾರೆ. ಅಟ್ಲೀಸ್ಟ್ ನಾನು ಅದನ್ನೇ ಒಂದು ಇಂಟರ್ವ್ಯೂಲು ನಾನು ಅದನ್ನೇ ಹೇಳಿದ್ದೆ ಸರ್. ನಮ್ಗೆ ಅವರು ಆರೋಪಿ ಆಗೋದು ಬೇಡ, ಅಪರಾಧಿ ಆಗಿ ಆಚೆ ಬರೋದು ಬೇಡ, ನಿರಪರಾಧಿಯಾಗಿ ಆಚೆ ಬಂತು ಅಂದ್ರೆ ಸಾಕು ಸರ್. ಯಾಕಂದ್ರೆ 100% ಹೋಪ್ ಇದೆ. ಅವ್ರು ಇನ್ನೊಂದೇನಂದ್ರೆ ಆ ಕೆಲಸ ಎಲ್ಲ ಮಾಡಕ್ ಹೋಗಿಲ್ಲ ಸರ್. ಅಂತದಕ್ಕೆ ಚೀಪ್ ಆಗೂ ಇಳಿಯೋದಕ್ಕೆ ಹೋಗಲ್ಲ ಸರ್ ಅವರು. ಯಾಕಂದ್ರೆ ಅಷ್ಟೊಂದ್ ಜನ ಒಂದು ಹೆಣ್ಮಕ್ಳನ್ನಾಗ್ಲಿ ಯಾರನ್ನೇ ಆಗ್ಲಿ ಒಂದು ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡ್ತಾರೆ ಅಂತ ಹೇಳಿದ್ರೆ ಈ ರೀತಿ ಈ ಉದ್ದೇಶಪೂರ್ವಕವಾಗಿ ಮಾಡ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಮತ್ ಇನ್ನೊಂದ್ ಏನಂತಂದ್ರೆ ವಿಚಾರ, ಇವಾಗ ಡಿಸೆಂಬರ್ ಇಯರ್ ಎಂಡ್ ಇವಾಗ ಡೆವಿಲ್ 11ನೇ ತಾರೀಕು ರಿಲೀಸ್ ಆಗ್ತಿದೆ. ಇದ್ರ ನಡುವೆ ಇನ್ನೊಂದ್ ಏನಂತಂದ್ರೆ ಸ್ಟಾರ್ ನಟರದೇ 45 ಬರ್ತಿದೆ, ಮಾರ್ಕ್ ಬರ್ತಿದೆ. ಸೊ ಏನಾದ್ರು ಡೆವಿಲ್ಗೆ ಎಫೆಕ್ಟ್ ಆಗುತ್ತಾ, ಇಲ್ಲ ಅವ್ರಿಗೆ ಎಫೆಕ್ಟ್ ಆಗುತ್ತಾ ಏನು ಅಂತ? ಸರ್ ಆತರ ಏನಿಲ್ಲ ಸರ್. ನೀವು ಇದು ಇಲ್ಲ ಒಂದ್ ಮಾತು ಹೇಳ್ತೀನಿ ನೋಡಿ, ಎಷ್ಟೇ ಪಿಕ್ಚರ್ ಗಳು ಬಂತು ಅಂದ್ರೂ ಕೂಡ ಸರ್, ಈಗ ನೋಡಿ ಹೋದ ವರ್ಷ ಕಾಟೇರ ಸಿನಿಮಾ ರಿಲೀಸ್ ಆಯ್ತು, ಓಕೆನಾ? ಈ ವರ್ಷದಲ್ಲೂ ನಿಜವಾಗ್ಲೂ ಕಾಟೇರ ಸಿನಿಮಾ ನೆನೆಸ್ಕೋತೀವಿ. ಅಂದ್ರೆ ನಮ್ಮ ಮಣ್ಣಿನ ಸಿನಿಮಾ ಅಂತ ಕೊಟ್ಟಿದ್ದಾರೆ ಅಂತ, ನಮ್ಮ ಸುತ್ತಮುತ್ತ ನಡೆಯುವಂತ ಕತೆ. ಸೊ ಈ ವರ್ಷನೂ ಕೂಡ ಡೆವಿಲ್ ಸಿನಿಮಾ ಅದೇ ಕ್ರೇಜ್ ಇರುತ್ತೆ ಸರ್. ಯಾಕಂದ್ರೆ ಹುಚ್ಚಾಭಿಮಾನಿಗಳಿದ್ದಾರೆ ಸರ್, ಸಿಕ್ಕಾಬಿಟ್ಟೆ. ಒಂಥರ ಬೇಕಾದ್ರೆ
ಸರ್ ನಾವು ಒಳಗಡೆ ಹೋಗ್ಬಿಡ್ತೀವಿ ದರ್ಶನ್ ಸರ್, ನಾವ್ ಬೇಕಾದ್ರೆ ಆಚೆಗಡೆ ಕಳಿಸ್ಕೊಡಿ ಸರ್, ನಾವೇ ಬೇಕಾದ್ರೆ ಇರ್ತೀವಿ ಒಳಗಡೆ ಅಂತಾರೆ. ಈಚೆಗಡೆ ನಾನು ಓಡಾಡ್ತಾ ಇರ್ತೀನಲ್ಲ ಸರ್, ಅಲ್ಲಿ ಇಲ್ಲಿ ಫಂಕ್ಷನ್ ಗಳಿಗೆ ಹೋಗ್ತೀನಲ್ಲ ಸರ್. ನಿನ್ನೆನೂ ಒಂದು ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಒಂದು ಮದುವೆಗೆ ಹೋಗಿದ್ದೆ ಸರ್, ಮಾರ್ವಾಡೀಸು. ಇಡೀ ಮದುವೆಯಲ್ಲಿ ಒಬ್ಬ ವ್ಯಕ್ತಿ ಹುಡುಗ ನನ್ನನ್ನ ರೆಕಗ್ನೇಷನ್ ಮಾಡಿ, ಸರ್ ನಮ್ ಬಾಸ್ ನೋಡ್ದಂಗ ಆಗೋಯ್ತು ಸರ್, ಒಂದೇ ಒಂದ್ ಫೋಟೋ ಸರ್ ಅಂತ ಅಂದ್ಬಿಟ್ಟು ಪಾಪ ಅಭಿಮಾನದಿಂದ ಓಡ್ ಬಂದ ಆ ಹುಡುಗ. ಆ ಹುಡುಗ ಯಾವಾಗ ಓಡ್ ಬಂದ ನನ್ನ ಹತ್ರ ಪಾಪ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ರು. ನೆಕ್ಸ್ಟ್ ಅಲ್ಲಿ ಸ್ಟೇಜ್ ಮೇಲೆ ಯಾರು ಅಲ್ಲಿ ಹಿಂದಿ ಸಾಂಗ್ ಆಡ್ತಿದ್ರು, ಯಾಕಂದ್ರೆ ಮಾರ್ವಾಡೀಸ್ ಅಂದ್ರೆ ಅಲ್ಲೆಲ್ಲ ಬರೀ ಹಿಂದಿನೇ, ಕನ್ನಡ ಹಾಡಲ್ಲ. ನಾನೇನ್ ಮಾಡ್ದೆ, ಸ್ಟೇಜ್ ಮೇಲೆ ಹೋಗಿ ಕನ್ನಡ ಹಾಡು ಹೇಳ್ದೆ ಅಲ್ಲಿ. ಯಾರು ಬೇಜಾರ್ ಮಾಡ್ಕೊಟ್ರು ಪರವಾಗಿಲ್ಲ, ನಮ್ ಕನ್ನಡ ಅಲ್ಲಿ ಇರ್ಬೇಕು ಅಂತ. ಆಮೇಲೆ ಅಲ್ಲಿರೋರು ಏನ್ ಮಾಡಿದ್ರು, ಇವ್ರು ಸಿನಿಮಾ ಹೀರೋ, ಆಮೇಲೆ ನಮ್ ದರ್ಶಕರ ಜೊತೆಗಿದ್ದವ್ರು ಇವ್ರು ಅಂದ್ಬಿಟ್ಟು ಅಲ್ಲಿರೋರೆಲ್ಲ ಬಂದು ಫೋಟೋ ತೆಗೆಸ್ಕೊಂಡ್ರು. ನಾನು ಒಂದ್ ಕ್ಷಣ ಅಲ್ಲೇ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ, ಏನ್ ಗುರು ಅವ್ರು ಒಳಗಡೆ ಇದ್ರು ಕೂಡ ಈ ತರ ದರ್ಶನ್ ಅವರಿಗೆ ಆ ತರ ಲೆವೆಲ್ ಕ್ರೇಜ್ ಅಂತ. ಹ್ಞೂ ಸರ್, ಹೌದು. ಆಮೇಲೆ ಕೆಲವು ಹೋಟ್ಲುಗಳು ಇನ್ನೇನ್ ಕ್ಲೋಸ್ ಮಾಡೋ ಟೈಮಲ್ಲಿ ಇರ್ತಾರೆ, ಅಂದ್ರೆ ಎಲ್ಲ ಕ್ಲೀನ್ ತಕೊಂಡು ನಾವು ಹೋಗ್ತಾ ಇದ್ದಂಗೆನೆ, ಸರ್ ಬನ್ನಿ ಸರ್, ಇದು ಏನ್ ಬೇಕು ಹೇಳಿ ಸರ್ ಅಂತಾರೆ. ಅಂದ್ರೆ ಏನ್ ಗುರು ಅಯ್ಯಪ್ಪ ಇಷ್ಟೊಂದು ಸಂಪಾದನೆ ಮಾಡಿರೋದು, ಒಳಗಡೆ ಇದ್ರು ಕೂಡ ಅವ್ರ ಹವಾ ಹಂಗೆ ಇದೆ ಸರ್ ಆಚೆಗಡೆ, ಅಂದ್ರೆ ಅವ್ರನ್ನ ಬಗ್ಸಕ್ಕೂ ಆಗಲ್ಲ. ಒಂದು ಒಟ್ಟು ಡೆವಿಲ್ ಏನಂದ್ರೆ ಒಂದು ಇಷ್ಟವೇ ಒಂದು ಸ್ಯಾಂಡಲ್ವುಡ್ ಅಲ್ಲೇ ಒಂದು ದಾಖಲೆ ಒಂದು ಇದ್ ಬರೆಯುತ್ತೆ ಅಂತ ಸರ್. ಪಕ್ಕ ನೀವು ಇನ್ನೊಂದೇನ್ ಗೊತ್ತಾ, ನೀವು ಗೂಗಲ್ ಚೆಕ್ ಮಾಡ್ಬಿಡಿ, ಗೂಗಲ್ ಅಲ್ಲೂ ಕೂಡ ಫಸ್ಟ್ ಸಿನಿಮಾ ಕ್ಯಾಮ್ರಾ ಶೂಟ್ ಮಾಡಿರೋದು ಅದು ಡೆವಿಲ್ ಸಿನಿಮಾನೇ ತೋರಿಸುತ್ತೆ. ನಮ್ ಕನ್ನಡ ಚಿತ್ರರಂಗ ಹೇಳ್ತಾ ಇರೋದು ನಾನು, ಬೇರೆ ಭಾಷೆ ಅಲ್ಲ. ಅಂದ್ರೆ ಫಸ್ಟ್ ಟೈಮ್ ಬೇರೆ ಭಾಷೆಯವರು ಕಂಪೇರ್ ಮಾಡ್ತಿದ್ರಲ್ಲ, ಕನ್ನಡದವ್ರು ಏನ್ ಮಾಡ್ತಾರೆ, ಇವ್ರು ಇನ್ನ ಪ್ಯಾಟರ್ನ್ ಅಲ್ಲೇ ಇದಾರೆ ಅಂತ. ಈ ಸಿನಿಮಾದಲ್ಲಿ ಆ ಮೋಕೋ ಬೋಟ್ ಕ್ಯಾಮ್ರಾ ಯೂಸ್ ಮಾಡಿದಾರಲ್ಲ, ಏನ್ ಕ್ವಾಲಿಟಿ ಸರ್ ಅದು. ಸೆಟ್ ಮಾಡ್ಬಿಟ್ಟು ಮಾಡ್ಬೇಕು, ಸುಮ್ನೆ ಅದೆಲ್ಲ ಹ್ಯಾಂಡಲ್ ಮಾಡಕ್ ಆಗಲ್ಲ, ಅದಕ್ಕೆ ಎಕ್ಸ್ಪೀರಿಯನ್ಸ್ ಇರೋರೇ ಬೇಕು ಅದಕ್ಕೆ. ಆಮೇಲೆ ಇನ್ನೊಂದೇನಂದ್ರೆ, ಇವರು ಸ್ಟೋರಿನ ಆಗ್ಲೇ ಒಂದ್ ಲೈನ್ ಅಲ್ಲಿ ಆಗ್ಲೇ 3-4 ವರ್ಷದ ಹಿಂದೆನೆ ಇದನ್ನ ಮಾಡ್ಬೇಕು ಅನ್ಕೊಂಡಿದ್ರು. ಅದು ಕರೆಕ್ಟ್ ಆಗಿ ನೋಡಿ ಇದೇ ಟೈಮ್ಗೆ ಅದು ಕಂಪ್ಲೀಟ್ ಮಾಡಿದ್ದಾರೆ. ಮಿಲನ ಪ್ರಕಾಶ್ ಸರ್ ಕೂಡ ಸಖತ್ ಎಫರ್ಟ್ ಹಾಕಿ ಒಂದು ಒಳ್ಳೆ ಅಬ್ರಾಡ್ ಅಲ್ಲಿ ಶೂಟಿಂಗ್ ಮಾಡಿದ್ದಾರೆ ಸರ್. ಆಮೇಲೆ ಅವ್ರು ಒಂದು ಬ್ಲೇಸರ್ ಅಲ್ಲಿ ಬರ್ತಾರೆ ನೋಡಿ, ಅದೊಂದು ಗ್ರೀನ್ ಕಲರ್ ಒಂದು ಸೂಟ್ ಅಲ್ಲಿ ಕಾರಿಂದ ಇಳಿದ್ಬಿಟ್ಟು ಒಂದು ಬ್ಲೇಸರ್ ಅಲ್ಲಿ ಬರ್ತಾರಲ್ಲ ಸರ್, ಆ ಬ್ಲೇಸರ್ ಬಂದೇನೆ ನಿಮಗೆ 1.5 ಲಕ್ಷ ಇದೆ ಸರ್. ಅದು YSL ಅಂತ ಬ್ರ್ಯಾಂಡ್ ಹಾಕಿರೋದು ಅದು ಬ್ಲೇಸರ್. ಯುವಿನ್ ಸೈಂಟ್ ಲಾರೆಂಟ್ ಅಂತ ಆ ಬ್ರ್ಯಾಂಡ್ ಅದು. ನಾನು ಯೂಶಲಿ ಅದೇ ಫೀಲ್ಡ್ ಅಲ್ಲಿ ಇರೋದಲ್ಲ ಸರ್, ಈ ಕಡೆ ಸಿನಿಮಾ, ಈ ಕಡೆ ಕ್ಲಾತಿಂಗ್ ಬಿಸ್ನೆಸ್ ಅಲ್ಲಿ ಇರೋದ್ರಿಂದ ನಾನು ಫಸ್ಟ್ ನೋಡಿದ್ದೆ, ಒಂದ್ಸತಿ ನೋಡ್ಕೊಂಡ್ ಬಂದ್ಬಿಟ್ಟೆ ಅವ್ರು ಏನ್ ಶೇಡ್ ಅಲ್ಲಿ, ಯಾವ ಲುಕ್ ಅಲ್ಲಿ ಇದಾರೆ, ಏನ್ ಕಾಸ್ಟ್ಯೂಮ್ ಹಾಕಿದಾರೆ ಅಂತ. ನೆಕ್ಸ್ಟ್ ಈ ಕತೆ ಏನ್ ಥೀಮ್ ಅಲ್ಲಿ ಇದೆ ಅನ್ನೋದು ಅದನ್ನ ಒಂದು ಅನಲೈಸ್ ಮಾಡ್ಕೊಂಡ್ ಬಂದೆ. ಆಮೇಲೆ ಗಿಲ್ಲಿ ಅವ್ರು ಕೂಡ ಆಕ್ಟ್ ಮಾಡಿದ್ದಾರೆ. ಎಸಿ ಹಾಕು ಎಸಿ ಅನ್ನೋದು ಡೈಲಾಗು, ಅಂದ್ರೆ ಪಂಚ್ಗಳು ಚೆನ್ನಾಗಿ ಕೊಟ್ಟಿದ್ದಾರೆ. ಮತ್ತೆ ಇವರು ವಿನಯ್ ಅವರು ಮಾಡಿದ್ದಾರೆ. ಆಮೇಲೆ ಹೊಸೊಬ್ರುಗಳಿಗೂ ಅವಕಾಶ ಕೊಟ್ಟಿದ್ದಾರೆ ಸರ್ ಸಿನಿಮಾಲಿ. ಹೌದು, ಅಂದ್ರೆ ಖುಷಿ ಆಯ್ತು ನನಗೆ. ಮತ್ತೆ ಹೀರೋಯಿನ್ ಅವರು ಕೂಡ ಚೆನ್ನಾಗಿ ಮಾಡಿದ್ದಾರೆ. ಈ ಸಿನಿಮಾ ಡೆವಿಲ್ ಒಂಥರ ರೆಕಾರ್ಡ್ ಹಿಸ್ಟಾರಿಕಲ್ ಅಲ್ಲಿ ಒಂದು ನೇಮ್ ಸೆಟ್ ಮಾಡುತ್ತೆ ಅಂತ ಹೇಳ್ತೀರಾ? ಅದೇ ಧನುಷ್ ಅಲ್ಲ, ಡೆವಿಲ್ ಅಂತಾರಲ್ಲ ಅದ. ಓವರ್ ಆಲ್ ಚೆನ್ನಾಗಿ ಮಾಡಿದ್ದಾರೆ ಸರ್. ರೊಚ್ಚಿಗೆದ್ದು ಬಿಡ್ತಾರೆ ನೋಡಿ ಜನ. ಈಗಲೇ ನಾನು ನೋಡ್ತಾ ಇದ್ನಲ್ಲ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಲ್ಲೆಲ್ಲ, ಅದೆಲ್ಲೋ ಗಟ್ಲೆ ಮಟನ್ ಬಾಡೂಟ ಅಂತೆ. ಬರೀ ಟ್ರೈಲರ್ಗೆ ಈ ರೀತಿ ಮಾಡ್ತಾ ಇದಾರೆ, ಇವತ್ತು ಆಚರಣೆ ಮಾಡ್ತಾ ಇದಾರೆ. ಈ ಸಿನಿಮಾ ರಿಲೀಸ್ ಆಯ್ತು ಅಂದ್ರೆ ಯಾವ ರೇಂಜ್ ಇರಲ್ಲ ಅಂತ ಥಿಂಕ್ ಮಾಡಕ್ಕೆ ಆಗಲ್ಲ. ಈ ಒಂದು ಹೀಟರ್ಸ್ ಗಳು ಎಲ್ಲ ಒಂದಷ್ಟು ಜನ ನೆಗೆಟಿವ್ ಆಗಿ ಅವ್ರ ಮೇಲೆ ಏನೇನೋ ಮಾಡ್ತಾರಲ್ಲ, ಅವರೆಲ್ಲ ನೆಕ್ಸ್ಟ್ ತಲೆ ಮೇಲೆ ಬಟ್ಟೆ ಹಾಕೊಂಡು ಹೋಗ್ಬಿಡ್ತಾರೆ, ಊರ್ ಬಿಟ್ಬಿಡ್ತಾರೆ, ಕಾಣಿಸ್ಕೊಳಕ್ ಹೋಗಲ್ಲ ಅವರು. ಸರ್ ಅವ್ರವ್ರ ಸಿನಿಮಾ ಅವ್ರವ್ರಿಗೆ ಹೆಚ್ಚು ಸರ್. ಬಟ್ ಇವರು ಆ ಬೆನ್ನು ನೋವು ಹಿಡ್ಕೊಂಡು ಆ ಕಷ್ಟಪಟ್ಟು ಶೂಟಿಂಗ್ ಸೆಟ್ ಅಲ್ಲಿ ಅಷ್ಟೆಲ್ಲ ನಿಭಾಯಿಸಿದಾರಲ್ಲ, ಆಗಲ್ಲ ಸರ್ ಕಷ್ಟ. ಬೇರೆಯವರಾದ್ರೆ ಬಿಡುಗರು 2 ವರ್ಷಕ್ಕೋ 3 ವರ್ಷಕ್ಕೋ ನಿಧಾನಕ್ಕೆ ಮಾಡ್ಕೊಂಡು ಹೋಗ್ತಾರೆ. ಬಟ್ ಇವರು ಸಿನಿಮಾ ನಾವು ಅಭಿಮಾನಿಗಳಿಗೆ ಕೊಡಬೇಕು, ವೈಟ್ ಮಾಡ್ತಾ ಇರ್ತಾರೆ. ಆಮೇಲೆ ವರ್ಷಕ್ಕೆ 2 ಸಿನಿಮಾ ಬೇರೆ ಮಾಡ್ತೀನಿ ಅಂತ ಹೇಳಿದ್ದಾರೆ ದರ್ಶನ್ ಸರ್. ಸೊ ಈ ಟೈಮ್ ಅಲ್ಲಿ ಈ ತರ ಹಿಂಗ್ ಹೋಯ್ತು ಅಂದಾಗ ಅದೇನಾಗ್ಬಿಡುತ್ತೆ, ಸಿನಿಮಾ ಇಂಡಸ್ಟ್ರಿಗೆ ಒಂಥರ ಲಾಸ್ ಆಗ್ಬಿಟ್ಟಿದೆ ಸರ್. ಈಗ ನಿಜವಾಗ್ಲೂ ಹೇಳ್ತೀನಲ್ಲ, ಈಗ ನಾನೇ ಸಿನಿಮಾ ಫೀಲ್ಡ್ ಅಲ್ಲಿ ಇದ್ದು ಹೊಸಬ್ರಿಗೆ ದುಡ್ಡು ಸರ್ ಇಲ್ಲ, ಭಯ ಪಡ್ತಾರೆ.
ಅಂದ್ರೆ ಅಟ್ಲೀಸ್ಟ್ ನಮ್ಗೇನ್ ಗೊತ್ತಾ, ಓಕೆ ಈಗ ನಮ್ಗೆಲ್ಲ ಏನು, ಈಗ ನಾವೆಲ್ಲ ಬಂದೆಲ್ಲ 80s ಮಾಡೆಲ್ಗಳು. ಸೊ ನಮ್ಗೆಲ್ಲ ಇನ್ಸ್ಪಿರೇಷನ್ ಒಂದ್ ಟೈಮಲ್ಲಿ ಅಂಬರೀಷ್ ಅಣ್ಣ, ರಾಜ್ಕುಮಾರ್ ಸರ್ ಇವರೆಲ್ಲ ಅಂದ್ರೆ, ನಾವು ಈ 2000 ಪೀರಿಯಡ್ ಅಲ್ಲಿ ಏನ್ ಜನರೇಷನ್ ಬಂತಲ್ಲ, ಅದೆಲ್ಲ ಅವೊಂದು ಸುದೀಪ್ ಸರ್, ದರ್ಶನ್ ಸರ್ ಇವರೇ ಇನ್ಸ್ಪಿರೇಷನ್ ಅವತ್ತಿಂದ ಎಲ್ಲರಿಗೂ. ಹೌದು. ಸೊ ನೋಡಿ 25 ವರ್ಷ ಆದ್ರೂನು ಹಿಂಗೆ ಒಂದ್ 50 ಸಿನಿಮಾಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಆ ಮಟ್ಟಕ್ಕೆ ಬಂದಿರೋದು ಕಷ್ಟ ಸರ್. ಇವತ್ತು ಒಂದ್ ಪಿಕ್ಚರ್ 2 ಪಿಕ್ಚರ್ ಮಾಡಿದವರೆ ಸುಮ್ ಮನೇಲಿ ಕೂತಿದ್ದಾರೆ, ಏನೋ ಮಾಡ್ತಿದೆ. ಅಟ್ಲೀಸ್ಟ್ ಹೋಗ್ಲಿ, ನಮ್ ಕನ್ನಡ ಇಂಡಸ್ಟ್ರಿಗೋಸ್ಕರ ತಾನೇ ಅವ್ರು ಇಷ್ಟೆಲ್ಲ ಒಂದು ಒಳ್ಳೆ ಕ್ವಾಲಿಟಿ ಕೊಡಬೇಕು, ಒಳ್ಳೆ ಕಂಟೆಂಟ್ಸ್ ಇರೋ ಸಿನಿಮಾ ಕೊಡಬೇಕು ಅನ್ನೋದು ಅವರು ಆ ಲೆವೆಲ್ಗೆ ಯೋಚನೆ ಮಾಡಿ ಮಾಡ್ತಾ ಇದಾರೆ. ಖುಷಿ. ಆ ಏಜ್ ಅಲ್ಲಿ ನಮ್ ಕೈಯಲ್ಲಿ ಆಗುತ್ತೋ ಆಗಲ್ವೋ ಸರ್, ನಿಜವಾಗ್ಲು ಅಷ್ಟೆಲ್ಲ ಕಷ್ಟಪಟ್ಟು ಮಾಡ್ತಿದಾರಲ್ಲ, ಖುಷಿ ಆಯ್ತು ಸರ್. ಅಂದ್ರೆ ನಿಮ್ ಸಪೋರ್ಟ್ ಇದ್ದೇ ಇರುತ್ತೆ ದರ್ಶನ್, ನೀವು ಬೇರೆ ಮಾಜಿ ಜಿಮ್ ಟ್ರೈನರ್ ಕೂಡ ಸರ್. 101%, 101% ಇರುತ್ತೆ ನಂದು ಯಾವತ್ತೂನು. ಯಾಕಂದ್ರೆ ಸರ್ ನಾನು ಏನ್ ನಾನು ಹೆಸರು ಮಾಡಿದೀನಿ, ಅದು ನಿಜವಾಗ್ಲೂ ಆ ಕ್ರೆಡಿಟ್ ಎಲ್ಲ ದರ್ಶನ್ ಸರ್ಗೆ ಹೋಗುತ್ತೆ ಸರ್. ನಿಜವಾಗ್ಲು. ಯಾಕಂದ್ರೆ ನಾನು ಸುಳ್ಳು ಹೇಳ್ಬಾರ್ದು, ಅವ್ರ ಮನೇಲಿ ನಾನು ಊಟ ಮಾಡಿದೀನಿ ನಾನು. ಸೊ ಅದೆಲ್ಲ ಅಷ್ಟು ಕ್ರೆಡಿಟ್ ಅವ್ರಿಗೇನೆ. ಇವತ್ತು ನಾನು ಅಲ್ಲಿ ಇಲ್ಲಿ ಫಂಕ್ಷನ್ ಹೋಯ್ತು ಅಂದ್ರೂ ಕೂಡ ನನ್ನ ಜನಗಳು ಬಂದು ಮಾತಾಡ್ಸೋ ರೀತಿ, ಅದೆಲ್ಲ ದರ್ಶನ್ ಸರ್ ಅವ್ರು ಕೊಟ್ಟಿರೋ ಕ್ರೆಡಿಟ್ ಇಂದ ನನಗದು ಒಂದು ಪ್ಲಸ್ ಪಾಯಿಂಟ್ ಅಷ್ಟೇ ಸರ್. ನಾನು ಅದಕ್ಕೆ ಹೇಳಿದೆ, ನಿಮ್ಗೆ ಸಿನಿಮಾ ಬೇಕಾ ಅಥವಾ ದರ್ಶನ್ ಸರ್ ಬೇಕಾ ಅಂದ್ರೆ, ನಾನು ಫಸ್ಟ್ ನಂಗೆ ದರ್ಶನ್ ಸರ್ ಬೇಕು, ಸಿನಿಮಾ ಪಕ್ಕಕ್ಕೆ ತಿಟ್ಬಿಡ್ತೀನಿ ಬೇಕಾದ್ರೆ. ಅಂದ್ರೆ ಅಂತ ಹುಚ್ಚ ಅಭಿಮಾನಿ ನಾನು, ಒನ್ ಆಫ್ ದ ಅಭಿಮಾನಿ ಸರ್ ಅವ್ರಿಗೆ. ಇನ್ನೇನು 11ನೇ ತಾರೀಕು ರಿಲೀಸ್ ಆಗುತ್ತೆ. ಫೈನಲಿ ನಿಮ್ಮ ಫ್ಯಾನ್ಸ್ ಎಲ್ಲಾ ದರ್ಶನ್ ಅವ್ರ ಫ್ಯಾನ್ಸಿಗೆ ಆಗಿರ್ಬೋದು, ಅವ್ರ ಫ್ಯಾಮಿಲಿ ಆಗಿರ್ಬೋದು, ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ ಸರ್? ಅವ್ರಿಗೆ ನಿಜವಾಗ್ಲು ನಾನು ಹೇಳಿದ್ನಲ್ಲ ಸರ್, ದರ್ಶನ್ ಸರ್ ಇದ್ದಿದ್ರೆ ನಿಜವಾಗ್ಲು ಅದೊಂಥರ ಇನ್ನ ಒಂದ್ ದೊಡ್ಡ ಸೆಲೆಬ್ರೇಷನ್, ಅದು ಹಬ್ಬ. ಅಂದ್ರೆ ನಮ್ಗೆ ಹೊಸ ವರ್ಷನು ಡೆವಿಲ್ ಸಿನಿಮಾನೇ ಆಚರಿಸ್ತಾ ಇದ್ವಿ. ಈ ನೆಕ್ಸ್ಟ್ 2026 ಆ ವರ್ಷ ಪೂರ್ತಿ ಡೆವಿಲ್ ಸಿನಿಮಾದೇ ಹಬ್ಬರ ಇರ್ಲಿ ಸರ್. ಮತ್ತೆ ಆಮೇಲೆ ಇನ್ನೊಂದು ಖುಷಿ ವಿಚಾರ ಏನ್ ಇಷ್ಟಪಡ್ತೀನಿ ಗೊತ್ತಾ ಸರ್, ಅವ್ರ ಆದಷ್ಟು ಬೇಗ ಬಂದು ಮತ್ತೆ ಅದೇ ಡೆವಿಲ್ ಸಿನಿಮಾನ ದರ್ಶನ್ ಸರ್ ಜೊತೆ ನೋಡ್ಬೇಕು ಅಂತ ಅನ್ಕೊಂಡಿದೀವಿ ಸರ್. ಎಲ್ಲ ನಾವುಗಳ ಫ್ಯಾನ್ಸ್ ಗಳಾಗಿ, ಅಭಿಮಾನಿಗಳಾಗಿ ಅವ್ರ ಜೊತೆ ಕೂತ್ಕೊಂಡು ಸಿನಿಮಾ ನೋಡ್ಬೇಕು ಸರ್ ಅವ್ರು ಬಂದ್ಮೇಲೆ ಒಂದ್ಸತಿ. ಖಂಡಿತ ನೀವು ಅನ್ಕೊಂಡಂಗೆ ಡೆವಿಲ್ ಆಗ್ಲಿ, ಒಳ್ಳೆ ಇದಾಗ್ಲಿ, ನಿಮ್ಮ ದರ್ಶನ್ ಅವ್ರು ಕೂಡ ಆದಷ್ಟು ಬೇಗ ರಿಲೀಸ್ ಆಗ್ಲಿ, ನೀವು ಅನ್ಕೊಂಡಂಗೆ ಅದೇ ಜೊತೆಲೆ ಸಿನಿಮಾ ನೋಡೋ ತರನು ಆಗ್ಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.